ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇವತ್ತು ನೋಡ್ತಿದ್ರೆ ಅಪ್ಸರಗೊಂಡ ಜಲಪಾತ. ಅಪ್ಸರಗೊಂಡ ಜಲಪಾತ ಬಂದು ಹೊನ್ನಾವರ ತಾಲೂಕಿಂದ 7 ಕಿಲೋಮೀಟರ್ ದೂರದಲ್ಲಿ ಸಾಗಿದರೆ ನಿಮ್ಗೆ ಅಪ್ಸರಗೊಂಡ ಜಲಪಾತ ಸಿಗುತ್ತೆ. ಇಲ್ಲಿ ನಿಮಗೆ ಜಲಪಾತದಲ್ಲಿ ಉಗ್ರ ನರಸಿಂಹ ದೇವಸ್ಥಾನ, ಉದ್ಭವ ಗಣಪತಿ ಮೂರ್ತಿ, ರಾಮಚಂದ್ರ ಮಠ, ಉದ್ಯಾನವನ, ದೇವಿ ದೇವಗಳ ಇರುತ್ತೆ. ಹೊನ್ನಾವರ ತಾಲೂಕಿಗೆ ಸೇರಿದಂಥ ಅಪ್ಸರಗೊಂಡ ಇದು ಬಸ್ ಸ್ಟ್ಯಾಂಡಿಂದ 7ರಿಂದ 8 ಕಿಲೋಮೀಟರ್ ಚಲಿಸಿದ್ರೆ ನಿಮಗೆ ಅಪ್ಸರಗೊಂಡ ಈ ಜಲಪಾತ ಸಿಗುತ್ತೆ. ಈ ಜಲಪಾತಕ್ಕೆ ಅಪ್ಸರಗೊಂಡ ಎಂದು ಹೆಸರು ಬರಲು ಕಾರಣವೇನೆಂದರೆ ಇಲ್ಲಿ ಅಪ್ಸರೆಯರು ಬಂದು ಜಲಕ್ರೀಡೆಯನ್ನು ಆಡುತ್ತಿದ್ದರು ಎಂದು ಊಹೆಗಳಾಗಿದೆ. ಆದ್ದರಿಂದ ನಿಮಗೆ ಅಪ್ಸರಗೊಂಡ ಎಂದು ಕರೆಯಲಾಗಿದೆ. ಹಾಗೂ ಪಾಂಡವರ ಕಾಲದಲ್ಲಿ ಇಲ್ಲಿ ಒಂದು ಗುಹೆ ಇದೆ. ಪಾಂಡವರ ಕಾಲದಲ್ಲಿ ಪಾಂಡವರು ಇಲ್ಲಿ ಗುಹೆಯ ಮೂಲಕ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಉದ್ಯಾನವನ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ 15 ನಿಮಿಷ ಕಾಲಾವಕಾಶ ಇರುತ್ತದೆ. ಇಲ್ಲಿ ಬಂದು ಈಜಾಡೋದು ತುಂಬ ಚೆನ್ನಾಗಿದೆ ಈ ಪ್ಲೇಸು. ಮಳೆಗಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಹಾಗೂ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ನಿಮ್ಮ ಚಾಯ್ಸ್ ಮೂಲಕ ಹೋಗಿ, ಮಳೆಗಾಲದಲ್ಲಾರು ಹೋಗಿ, ಬೇಸಿಗೆಗಾಲದಲ್ಲೂ ಹೋಗಿ. ತುಂಬ ಚೆನ್ನಾಗಿದೆ ಪ್ಲೇಸು ನಾನು ನೋಡಿದ ಮಟ್ಟಿಗೆ. ಓಕೆ, ಬಾಯ್ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಬೆಲ್ ಬಟನ್ ಒತ್ತಿ.